ಇವನ ಬಾಯಿ ಮಾತಿ ಬಗ್ಗುವಂತೆ ಕಾಣುತ್ತಿಲ್ಲ. ಇವನಿಗೆ ನಮ್ಮ ರೀತಿಯಿಂದಲೇ ಸರಿಯಾಗಿ ಬುದ್ಧಿ ಕಲಿಸಲೇಬೇಕು. ಹೌದು ವಿನಾಶ್, ನೀನು ಹೇಳ್ತಾ ಇದ್ರು ಸರಿ. ಇವನಿಗೆ ಎಷ್ಟು ಹೇಳಿದ್ರು ಬುದ್ಧಿ ಬರೋದಿಲ್ಲ. ಇವನಿಗೆ ಏನಿದ್ದರೂ ದಂಡಂ ದಸಗುಣ. ನೋಡಿ, ನೀವು ಎಷ್ಟೇ ಹೇಳಿದರು ನಾನು ಮಾತ್ರ ನನ್ನ ಪ್ರಿಯಾಳನ್ನು ಈ ಜನ್ಮಕ್ಕಲ್ಲ ಇನ್ಯಾವ ಜನ್ಮಕ್ಕೂ ಅವಳಿಂದ ದೂರ ಆಗಲಾರುತ್ತೇನೆ, ದೂರ ಆಗಲಾರೆ. ಓಹೋ, ಹಾಗೇನು? ನಿನಗೆ ಬಾಯಿ ಮಾತಿನಿಂದ ಹೇಳಿದ್ರೆ ಬುದ್ಧಿ ಬರುವುದಿಲ್ಲ. ನಿನಗೇನಿದ್ದರೂ ನನ್ನ ಚಾಟೆ ಬುದ್ಧಿ ಕಲಿಸುತ್ತದೆ. ನೋಡಿ, ನೀವು ಹೊಡೆಯುತ್ತಿರುವುದು ನನ್ನ ದೇಹಕ್ಕೆ, ಆದರೆ ನನ್ನ ಮನಸ್ಸಿಗಲ್ಲ ಸರ್. ನನ್ನ ನಿರ್ಧಾರ ಅಚಲವಾದದ್ದು. ನನ್ನ ಪ್ರಿಯಾಳನ್ನು ನಾನು ಎಂದಿಗೂ ಬಿಡುವುದಿಲ್ಲ. ಪ್ರಿಯಾ 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 ಅವಳು ಹೆಸರು ಪ್ರಾರ್ಥನಾ. ಪ್ರಿಯಾ ಅಂತ ಪ್ರಿಯಾ. ಪ್ರಿಯಾ ಎನ್ನುವುದು ನನ್ನ ಹೃದಯದಿಂದ ಬಂದಿರುವ ಹೆಸರು. ಅದು ನನ್ನ ಬಳಿಗೆ ಮಾತ್ರ ಮೀಸಲು. ನನ್ನ ಹೃದಯ ಬರುತ್ತಿರುವುದೇ ಪ್ರಿಯಾ ಪ್ರಿಯಾ ಎಂದು. ಮತ್ತೆ ಅವಳ ಹೆಸರನ್ನು ಜಪಿಸು ಲೋಪಾರ್ ನನ್ನ ಮಗನೇ. ಕೊನೆಯದಾಗಿ ಹೇಳುತ್ತೇನೆ, ಅವಳನ್ನು ಮರೆತು ಎಲ್ಲಿಂದ ಹೊರಟು ಹೋಗಬೇಡು. ಎಲ್ಲವಾದರೆ ನಿನ್ನ ಪ್ರಾಣ ಈ ಭೂಮಿ ಮೇಲೆ ಉಳುವುದಿಲ್ಲ. ನೋಡಿ, ನನ್ನ ಪ್ರಾಣಕ್ಕೋಸ್ಕರ ಎದುರುವರಲ್ಲ ಈ ಪ್ರೀತಮ್. ಪ್ರೀತಿಗೋಸ್ಕರ ನನ್ನ ಪ್ರಾಣವನ್ನಾದರೂ ಕೊಡ್ತೇನೆ. ಒಂದು ಮಾತು ಕೇಳ್ತೇನೆ, ನಮ್ಮಿಬ್ಬರ ಮೇಲೆ ನಿಮಗೆ ಯಾಕಿಷ್ಟು ದೇಶ? ನಾನು ನನ್ನ ಪ್ರಿಯ ಒಂದಾದರೆ ನಿಮಗೇನು ತೊಂದರೆ ಆಗುತ್ತದೆ ಹೇಳಿ? ತೊಂದರೆ? ಅವಳು ನಮ್ಮಿಬ್ಬರಿಗೆ ದಕ್ಕದ ಹೆಣ್ಣು ಅಂದ ಮೇಲೆ ಅವಳು ನಿನಗೂ ಸಿಗಬಾರದಲೇ? ಪಾಪಿಗಳ, ನಿಮ್ಮ ಸ್ವಾರ್ಥಕ್ಕೋಸ್ಕರ ಪವಿತ್ರವಾದ ನನ್ನ ಪ್ರೀತಿಯನ್ನು ಬಲೆ ತೆಗೆದುಕೊಳ್ಳುತ್ತೀರಾ ಸುಳಿ ಮಕ್ಕಳ. ಆ ದೇವರು ನಿಮಗೆ ಖಂಡಿತ ಒಳ್ಳೆಯದು ಮಾಡುವುದಿಲ್ಲ. ನೀವು ನಾಶಾಗಿ ಹೋಗುತ್ತೀರಾ. ಯಾರು ಹಾಳಾಗುತ್ತಾರಲೇ ಬಡ್ಡಿ ನನ್ನ ಮಗನೇ. ಕೊನೆಯದಾಗಿ ಹೇಳುತ್ತೇನೆ, ಅವಳನ್ನು ಮರೆತು ಇಲ್ಲಿಂದ ಹೊರಟು ಹೋಗಬೇಡು. ಹೌದು ಹೌದು, ಮನಸಾರಿ ಅನುಭವಿಸಿ ಇವಳ ಮುಂದೆ ಕೊಲೆ ಮಾಡಿಬಿಡು ಅವಳನ್ನ. ಬೇಡ ಬೇಡ, ನನ್ನ ಪ್ರಿಯಾಳಿಗೆ ಏನು ಮಾಡಬೇಡಿ. ಅವಳಿಗೆ ಯಾವ ತೊಂದರೆಯನ್ನು ಕೊಡಬೇಡಿ ಸರ್. ಅವಳ ಮನಸ್ಸು ನೊಂದುಕೊಂಡರೆ ನನ್ನ ಹೃದಯ ಸಹಿಸುವುದಿಲ್ಲ ಸರ್, ಸಹಿಸುವುದಿಲ್ಲ. ನಿಮ್ಮ ಕಾಲಿಗೆ ಬಿಟ್ಟು ಬಾಯಿ ಮಾತಿಗೆ ಬಗ್ಗುವಂತೆ ಕಾಣುತ್ತಿಲ್ಲ ವಿಖ್ಯಾತ ಇವನು. ಆ ಪ್ರಾರ್ಥನೆ ಎಳೆದುಕೊಂಡು ಬಾ. ಅವರ ಬುದ್ಧಿ ಬರ್ತದೆ ಈ ಬಡ್ಡಿ ನನ್ನ ಮಗನಿಗೆ. ಹೌದು ವಿನಾಶ್, ಇವನಿಗೆ ಎಷ್ಟು ಹೇಳಿದ್ರೂ ಬರುವುದಿಲ್ಲ. ನೀವು ಇಲ್ಲೇ ನಿಂದರಿ, 10 ನಿಮಿಷದ ಪ್ರಾರ್ಥನೆ ಹೇಳಿದುಕೊಂಡು ಬರ್ತೀನಿ. ಇವನ ಮುಂದೆ ಅನುಭವಿಸಿ, ಮನಸ್ಸಾರೆ ಅನುಭವಿಸಿ, ಚಿತ್ತ ಹಿಂಸೆ ಮಾಡಿ ಕೊಲೆ ಮಾಡಿಬಿಡು. ಬೇಡಿ ಸರ್, ಬೇಡಿ. ಈ ರೀತಿ ಮಾತನಾಡಬೇಡಿ ಸರ್. ನನ್ನ ಮೇಲೆ ಕರುಣೆ ತೋರಿ. ಬೇಕಾದರೆ ನನ್ನ ಪ್ರಾಣವನ್ನು ತೆಗೆದು ಬಿಡಿ. ಈ ನನ್ನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಬಿಡಿ ಸರ್, ಕತ್ತರಿಸಿ ಬಿಡಿ. ಆದರೆ ನನ್ನ ಪ್ರಿಯಾಳಿಗೆ ಏನು ಮಾಡಬೇಡಿ ಸರ್, ಮಾಡಬೇಡಿ. ನಾನು ಯಾವ ದ್ರೋಹ ಮಾಡಿದ್ದೇನೆ ಎಂದು
ನಮಗೆ ಈ ಶಿಕ್ಷೆ ಕೊಡ್ತಿದ್ದೀರಾ ಸರ್? ನೀನು ಅವಳ ಜೀವನದಲ್ಲಿ ಪ್ರವೇಶ ಮಾಡಿದ್ದು ದ್ರೋಹ, ಅವಳನ್ನು ಪ್ರೀತಿಸಿದ್ದು ದ್ರೋಹ, ಅವಳನ್ನು ನೋಡಿದ್ದು ಎಲ್ಲಕ್ಕಿಂತ ದೊಡ್ಡ ದ್ರೋಹ ಕಣ. ನಾನು ಹೇಳುದು ಒಂದು ಮಾಡುದು ಇನ್ನೊಂದು, ತಿಳಿಬೇಡಲೇ ಮೂರ್ಖ. ನಿನ್ನ ಎದುರು ಈ ಪಬ್ಲಿಕ್ ಸಿನಿಮಾ ನೋಡ್ತೀವ, ಇಲ್ಲ ನಮ್ಮ ಮಾತು ಕೇಳ್ತು. ಅಯ್ಯೋ ವಿಧಿ, ನಾನು ತಪ್ಪು ಮಾಡಿದ್ದೇನೆಂದು ನನಗೆ ಈ ಶಿಕ್ಷೆ ಕೊಡುತ್ತಿದ್ದಪ್ಪ. ನನ್ನ ಪ್ರಿಯಾಳನ್ನು ನಾನು ಹೇಗೆ ಬರೀಲಿ? ಇಲ್ಲ ಇಲ್ಲ, ಅದು ಎಂದಿಗೂ ಸಾಧ್ಯವಿಲ್ಲ. ನೀವು ನನ್ನ ಮಾತು ಕೇಳಿದ ಆದರೆ ನಿನ್ನ ಪ್ರಿಯ ಉಳಿತಾಳೆ, ಇಲ್ಲವಾದರೆ ಸರಿ ವ್ಯಾಸ್, ನಮ್ಮ ಮುಂದಿನ ಕೆಲಸ ಶುರು ಮಾಡೋಣ. ಅವಳನ್ನು ನಾನು ಓದಿಕೊಂಡು ಬರ್ತೇನೆ, ಇಲ್ಲಿ ನಿಂದರೆ. ಬೇಡ ಬೇಡ, ನಿರ್ದಯಗಳಾಗಬೇಡಿ. ನನ್ನ ಮೇಲೆ ಕರುಣೆ ತೋರಿ. ಬೇಕಾದರೆ ನನ್ನನ್ನು ಕೊಂದು ಬಿಡಿ, ಆದರೆ ನನ್ನ ಪ್ರಿಯಾಳಿಗೆ ಏನು ಮಾಡಬೇಡಿ ಸರ್, ಏನು ಮಾಡಬೇಡಿ. ಹಾಗಾದರೆ ನಮ್ಮ ಮಾತು ಕೇಳ್ತೆ ತಾನೆ? ಹಾ ವಿನಾಶ್, ಈ ಪಾಪಿ ಎಷ್ಟು ಹೇಳಿದ್ರು ಬುದ್ಧಿ ಬರುವುದಿಲ್ಲ. ಅರೆ, ಈ ಪಾಪಿ ನಾವು ಅಯ್ಯೋ ವಿಧಿ, ನಾನು ತಪ್ಪು ಮಾಡಿದ್ದೇನೆಂದು ನನಗೆ ಈ ಶಿಕ್ಷೆ ಕೊಡುತ್ತಿದೆ. ಪ್ರಿಯಾ, ನೀನು ನನ್ನ ಪ್ರೇಮ ದೇವತೆ. ಪ್ರಿಯಾ, ನನ್ನ ಸ್ಫೂರ್ತಿಯೇ ನನ್ನ ಹೃದಯದ ದೇವತೆ. ನೀನಿರದಿದ್ದರೆ ನಾನು ಜೀವವಿಲ್ಲದ ಶವದಂತೆ. ಪ್ರಿಯಾ, ಶವದಂತೆ. ಆದ ಹೂವಿನಂತೆ ಪ್ರಿಯಾ, ಆ ಚಂದ್ರನಿಲ್ಲದ ಆಗಸದಂತೆ ಪ್ರಿಯಾ. ಪ್ರಿಯಾ, ಓ